ಅಜು ಬೋರಾಜ, ಅಲ್ಲಿ ಪಕ್ಕದಲ್ಲಿ ನಿಂತ್ಕ. ಆಮೇಲೆ ಎತ್ತಾಗಾರ ಓಡಿಗಿಡ್ ಹೋಗ್ಬಿಟ್ಟಾರ ನೀನ್ ನೋಡಿಬಿಟ್ಟು ನೀನ್ ಆ ಕಡೆಗ್ ನಿಂತ್ಕ, ನಾನು ಈ ಕಡೆಗ್ ನಿಂತ್ಕಂತೀನಿ ಬಾಗಲ್ತವ. ಕೂಗಜ, ಆ ಹುಡ್ಗನ್ ಕೂಗ ಹಂಗೆ ಬರ್ಲಿ. ಸುನಿಲ, ಲೇ ಪಪ್ಪ ಸುನಿಲ, ಬಾರೋ ಇಲ್ಲಿ ಆಚಿಕೆ. ಅಜು ಬೋರಾಜ, ನೀನ್ ಆ ಮೂರ್ ತಪ್ಪನ್ ಮಗಳು ಕೂಗ ಅಂದ್ರೆ ನೀನು ಆ ಹುಡ್ಗನ್ ಕೂಗ್ತಿದ್ಯಲ್ಲ ಅಜ. ಆ ಹುಡ್ಗ ಎಲ್ಲಾರ ಗಾಬರಿ ಬಿದ್ದು ನನ್ನ ಯಾರೋ ಹುಡಿಕೊಂಬಂದ್ ಬಿಟ್ಟಾರಲ್ಲಪ್ಪ ಅಂತ ಅತ್ಲ ಎಲ್ಲ ಓಡಾಬಿಟ್ರಿ ಏನ್ ಮಾಡೋಣ. ಅಜು ಆ ಮಗ ಕೂಗಜ ನೀನು. ಲೇ ಸೀರಪ್ಪ, ನಿನಗ್ ಗೊತ್ತಾಗಲ್ಕನ್ ಸುಮ್ನಿರೋ. ಆ ಮಗನು ಬೇಡ ಅಂತದು ಬೇಡ, ಅವನ್ನ ಕೂಗನ್ ಸುಮ್ನಿರೋ. ಅದ್ ಯಾಕೋ ಭಯ ಬಿದ್ದು ಓಡೋಗ್ಬಿಟ್ಟಾನು. ಏನ್ ಮಾಡಬಾರ್ದಂತ ಹೆಂಗ ಇದ್ ಕೆಲ್ಸ ಮಾಡಿಲ್ಲ ಅವನು. ಏನ್ ಈ ಪ್ರಪಂಚದಲ್ಲಿ ನಡೀತಿರೋದೆ ಹಂಗೆ, ಏನು ಮಾಡಕ್ಕಾಗಲ್ಲ ಈಗಿನಿದ್ರಲ್ಲಿ. ತಡಿಯೋ, ಅವನ್ನ ಕೂಗ್ತೀನಿ, ನಿಮ್ ಸುಮ್ಮನೆ ನಿಂತ್ಕೊಳ್ಳೋ. ನಾನೆಲ್ಲ ಮಾತಾಡಿ ಕರ್ಕೊಂಡು ಹೋಗೋಣಂತಿ. ಕೂಗ್ತೀನಿ, ಸುಮ್ಮನೆ ನಿಂತ್ಕ ನೀನು. ಹೋಗ್ ನಾನ್ ನಿನ್ನ ಕರ್ಕೊಂಬಂದಲ್ಲಪ್ಪ ಜೊತೆಲಿ, ಏನಾರ ಮಾಡ್ಕೊಳಪ್ಪ ತಾಗಿ. ಸರಿ ಸರಿ ಆಯ್ತು, ಕೂಗು. ಮಗ, ಲೇ ಸುನಿಲ, ಬಾರೋ ಆಚಿಕೆ. ಏನ್ ಮಾಡ್ತಿದ್ಯೋ? ನಾನ್ ಬಂದಿದ್ದಕ್ಕಂ ಬಾರೋ, ಬೋರಾಜ ಬಂದಿದ್ದಕ್ಕಂ ಬಾರೋ. ಸುನಿಲಾ, ಸುನಿಲಾ ಎದಳು, ಯಾರ ಕೂಗ್ತಿದಾರೆ ಹೊರಗಡೆಗ್ ಬಂದು ಸುನಿಲಾ ಸುನಿಲಾ ಅಂತ ಹೇಳಿ. ಎದಳು, ಯಾರು ನೋಡು ಒಂಚೂರು. ಯಾರು ಇಲ್ಲಕನ್ ಸುಮ್ಮ ಮನಿ ಕಡೆ. ನನ್ ಯಾರು ಬಂದ್ ಕೂಗ್ದಾರ ಇಲ್ಲಿ ನಮ್ಮ ಅಕ್ಕ ಮನೆಗ್ ಬಂದು. ಸುಮ್ಮ ಬಾಯಿ ಮುಚ್ಕೊಂಡ್ ಮನಿಕ ನೀನು. ಸುನಿಲ, ಲೇ ಪಾಪ, ಬಾರೋ ಎದ್ದ ಆಚಿಕೆ. ಏನ್ ಮಾಡ್ತಿದ್ಯೋ ಮನೆ ಒಳಿಕೆ, ಬಾರೋ. ಮುಕ್ಕಣೆ, ನೋಡಿರೆ ಯಾರೋ ಬಂದ್ ಕೂಗ್ತಿದಾರ ನನ್ನ. ಯಾರು ಹೊಡಿಕೊಂಡ್ ಬಂದಿರ್ಬೇಕು ಇಷ್ಟು ದೂರ. ಯಾರ ಪೊಲೀಸ್ ಗಿಲೀಸ್ ಕಂಪ್ಲೇಂಟ್ ಕೊಟ್ರೆ ಹೆಂಗೆ? ನಿಮ್ಮ ಅಮ್ಮರು ನಿಮ್ಮ ಅಪ್ಪರೆಲ್ಲ ಹೋಗಿ ಯಾರಿದಾರಂತ ಒಂಚೂರು ನೋಡ್ತೇನೆ. ಯಪ್ಪ, ನನಗಂತೂ ಭಯ ಆಗತ್ ಕಣಪ್ಪ. ನಾನಂತೂ ಹೋಗಲ್ಲ ಆಚಿಕೆ. ಹೋಗು ನೀನೇ, ಯಾರಿದಾರಂತ ನೋಡು. ಅಲ್ಲ ಕಣೆ, ಈ ನಮ್ ಸೀನಪ್ಪನಿಗೆ ಎಲ್ಲ ಹೇಳ್ ಕಳ್ಸಿದೀನಿ. ಅಣ್ಣ ಕಂಪ್ಲೇಂಟ್ ಏನು ಆಗ್ದಂಗ್ ನೋಡ್ಕೊಂಡೇನು ಒಂಚೂರು ಏನಾರ ಮ್ಯಾನೇಜ್ ಮಾಡಿ ಒಂಚೂರು ನಮ್ಮ ಅಪ್ಪಯ್ಯ ಎಲ್ಲಾರು ಹೇಳಿ ಒಪ್ಸಿ ಮದುವೆ ಮಾಡು ಅಂತ ಹೇಳ್ ಕಳ್ಸಿದೀನಿ. ನೋಡಿರಿ ಯಾರೋ ಹೊಡಿಕೊಂಬಂದ್ಬಿಟ್ಟಾರಲ್ಲ. ನಿಮ್ಮ ಅಪ್ಪಯ್ಯಗೆ ಏನಾರ ವಿಚಾರ ಗೊತ್ತಾಗಿ ಹೋಗಿ ಕಂಪ್ಲೇಂಟ್ ಕೊಟ್ಬಿಟ್ರೆ ಹೆಂಗೆ? ಏನ್ ಮಾಡದೆ ಕಂಪ್ಲೇಂಟ್ ಕೊಟ್ರೆ? ಅಯ್ಯೋ, ನಿನ್ನಂತ ಪುಕ್ಲೂನ್ ಹೋಗಿ ನಾನು ಮದುವೆ ಆಗ್ತೀನಲ್ಲ, ನಾನ್ ಸರಿ ಇಲ್ಲ ಮೊದ್ಲು. ಹೋಗಿ ಹೋಗಿ ಇಷ್ಟೊಂದು ಎದುರಿಸ್ಯಪ್ಪ ನೀನು. ಎದ್ದೋಗ್ ಆಚಿಕ್ ಹೋಗಿ ನೋಡು. ಎದ್ದೋಗ್ ನೋಡಿರಲ್ವ ಯಾರು ಬಂದಾರ ಏನು ಅಂತ ಗೊತ್ತಾಗದು. ಎದ್ದೋಗ್ ಮೊದ್ಲು. ಆದ್ರೂ ಒಂಚೂರು ಭಯ ಕಣೆ, ಏನ್ ಮಾಡೋಣ, ನಾವ್ ಮಾಡಿರೋ ಕೆಲ್ಸ ಅಂತದಲ್ವಾ. ಆಮೇಲೆ ಯಾರು ಬಂದು ಹೊಡಿಕೊಂಬಂದು ಇಲ್ಲಿ ಪೊಲೀಸ್ ಗಿಲೀಸ್ತಾರ ಹಿಡ್ಕೊಂಡು ಹೋಗ್ಬಿಟ್ರೆ ನನ್ನ ಏನ್ ಮಾಡೋಣ ಹೇಳು. ಅಯ್ಯೋ, ಹಿಡ್ಕೊಂಡು ಹೋಗ್ಬಿಟ್ರೆ ನಾನ್ ಸುಮ್ನೆ ಆಗಲ್ಲ. ಹೋಗು, ನಾನು ಒಪ್ಕೇವೆ. ನಾನು ಇಷ್ಟಪಟ್ಟೆ, ನಾನು ಅವನ್ನ ಲವ್ ಮಾಡಿ ಓಡ್ ಬಂದಿರೋದು. ಏನ್ ಇದ್ ಮಾಡ್ಬೇಡ್ರಿ ಅಂತ ಹೇಳಿ ನಾನು ಹೇಳ್ತೀನಿ, ಹೋಗು. ಸರಿ ಸರಿ ಆಯ್ತು ಕಣವ. ಏನೋ ನಿನ್ ಧೈರ್ಯದ ಮೇಲೆ ಹೋಗ್ತಿದೀನಿ. ನಾನ್ ಬದುಕ್ಸೋದು ಸಾಯಿಸೋದು ಎಲ್ಲ ನಿನ್ ಕೈಲೈತೆ. ಸರಿ ಕಣವ, ನೋಡ್ತೀನಿ ತಡಿ ಯಾರಂತ ಹೇಳಿ. ಯಾರಾದ್ರೂ ಕೂಗ್ತಿರೋದು? ಲೇ ಸುನಿಲ, ಎಷ್ಟೊತ್ತಲ್ಲ ಕೂಗೋದ್ ನಿನಗೆ? ಬಾರೋ ಆಚಿಕೆ. ಸೀನಪ್ಪಣ, ಬೋರಾಜ, ನೀವೇ ಬಂದಿರೋದು? ಇದ್ಯಾಕ್ ಸೀನಪ್ಪಣ ಇಷ್ಟೊಂದ್ ದೂರ ಹುಡಿಕೊಂಬಂದ್ಬಿಟ್ಟಿಯಲ್ಲ? ಅಲ್ಲಿ ಸೀನಪ್ಪನ್ ಏನೋ ಕೇಳ್ತಿದ್ಯೋ? ಇಲ್ಲಿ ನನ್ನನ್ ಮಾತಾಡ್ಸೋ ನೀನು. ಆ ಸೀನಪ್ಪಗೇನು ಕೇಳ್ತಿದ್ಯಾ? ಇದ್ಯಾಕಜ ಬೋರಾಜ, ಇದ್ಯಾಕ್ ಹಿಂಗ್ ಮಾತಾಡ್ತಿದ್ಯಲ್ಲ? ಅಲ್ಲ ಕಳ, ಮಾಡೋದೆಲ್ಲ ಮಾಡ್ಬಿಟ್ಟು ಏನು ಗೊತ್ತಿಲ್ದಂಗ್ ನಾಟಕ ಆಡೋದ್ ನೋಡೋ ನೀನು. ಅವಯ್ಯ ಮೂರ್ ತಪ್ಪು ಮಾಡಿದ್ರೆ ನನ್ ಮಾನ ಮರ್ಯಾದೆ ಎಲ್ಲ ತೆಗೆದ್ಬಿಟ್ಟ ನನ್ ಮಗ ಅಂತ ಹೇಳಿ ಏನ್ ಬಾಯ್ ಬಡ್ಕೊಂತ ಇದ್ದಾನೆ. ನೀನ್ ನೋಡಿದ್ರೆ ಸ್ಟೈಲ್ ಆಗಿ ಕಟಿಂಗ್ ಮಾಡಿಸ್ಕೊಂಡು ಶೂ ಹಾಕೊಂಡು ಅಬ್ಬಬ್ಬಬ್ಬ ಶರ್ಟಿಗೆ ಗುಂಡಿ ಇಲ್ದಂಗೆ ನಿಂತಿರೋದ್ ನೋಡೋ ನೀನ್, ರೌಡಿ ನಿಂತಿರಂಗೆ. ಮಾಡಿದ್ರೆಲ್ಲ ಗರಂದಾರಿ ಕೆಲಸ ಮಾಡಿದೀನಿ ನಂಗೆ. ಅಯ್ಯೋ, ನಾನೇನ್ ಮಾಡ್ದಜ ಬೋರಾಜ, ನಾನೇನ್ ಮಾಡ್ದೆ ಅಂತದ? ಸುಮ್ನಿರಪ್ಪ ನೀನು, ಏನೇನು ಹೇಳ್ಬೇಡ. ಮುಕ್ಕಣು, ಏನು ಮಾಡೇ ಇಲ್ಲ ಪಾಪ ನೀನು, ಭಾರಿ ಒಳ್ಳೆ ಹುಡುಗ ನೋಡು. ಅದಕ್ಕೆ ಗೊತ್ತಿಲ್ದಂಗ ಹುಡುಗಿ ಕರ್ಕೊಂಬಂದು ಇಲ್ಲಿ ನಿಮ್ಮ ಅಕ್ಕ ಮನೇಲಿ ಔಚ್ಕೊಂಡಿರೋದ್ ನೀನು. ಸರಿ ಸರಿ ಆಯ್ತು, ನಡಿ. ಗೌಡ್ರು ಎಲ್ಲ ಗೌಡ್ರಿಗೆಲ್ಲ ಹೇಳಿದ್ ನಿಮ್ಮ ಅಪ್ಪ, ಎಲ್ಲ ಕೂತ್ಕೊಂಡ್ ಮಾತಾಡಿದೀವಿ. ನಡಿ, ಆ ಗೌಡ್ರು ತೋಟದವ ಕರ್ಕೊಂಬರಕ್ ಹೇಳ್ಯಾರ ನಿಮ್ಮ ಅಪ್ಪಯ್ಯ, ದೊಡ್ಡಜ್ಜ, ಈ ಸೀನಪ್ಪರಪ್ಪ, ಅವ್ರು ಯಾರು ಇದಾರೆ, ದೊಡ್ಡರ ಅಲ್ಲಿ ಎಲ್ಲ ಇದಾರೆ. ಆ ಗೌಡ್ರು ತೋಟದವ ಕರ್ಕೊಂಬರ್ರಿ, ಆ ಹುಡುಗನು ಹುಡುಗಿನು ಅಂತ ಹೇಳಿ ಕಳ್ಸಿರು ನಮ್ಮನ್ನ. ಸರಿ ಸರಿ ಆಯ್ತು, ನಡಿ ಹೋಗೋಣ. ಸೀನಪ್ಪಣ, ಇದೇ ಸೀನಪ್ಪಣ, ಈ ಬೋರಾಜ್ ನೋಡಿ ಹಿಂಗೆಲ್ಲ ಮಾತಾಡ್ತಿತ್ತಲ್ಲ, ನಾನಂತೂ ಬರಲ್ಲ ಕಣಪ್ಪ. ಗೌಡ್ರು ನಮ್ಮ ಅಪ್ಪಯ್ಯ ಎಲ್ಲ ಸೇರ್ಕೊಂಡ್ಬಿಟ್ರೆ ನನ್ನ ತೋಳು ಸಾಯ್ಸಾಕ್ಬಿಡ್ತಾರೆ. ನಾನಂತೂ ಬರಲ್ಲ ಕಣಪ್ಪ. ಲೈ ಸುನಿಲ, ಹಂಗೆಲ್ಲ ಮಾತಾಡಬೇಡ. ನಾನೆಲ್ಲ ಮಾತಾಡಿ ಹೇಳಿ ಗೌಡ್ರಿಗೆ ನಿಮ್ಮ ಅಪ್ಪಗೆಲ್ಲ ಮಾತಾಡಿ ಎಲ್ಲ ಹೇಳಿದೀನಿ. ಎಲ್ಲ ಒಂದು ದಾರಿಗೆ ಬಂದರೆ
ತಲೆ ಕೆಡಿಸ್ಕೊಬೇಡ. ಹೋಗಿದ ತಕ್ಷಣ ಒಂದ್ ಕೆಲಸ ಮಾಡು, ಆ ಹುಡುಗಿನುವೆ ನೀನುವೆ ನಿಮ್ಮಪ್ಪ ಇವ್ ಕಾಲಿಗೆ ಬಿದ್ದು ಬಿಡ್ರಿ. ತಪ್ಪಾದ ಕಣಪ್ಪ, ಯಾಕೆ ಕ್ಷಮಿಸ್ಬಿಡು, ಹಿಂಗಿಂಗ್ ನಾನು ಒಪ್ಕೊಂಡ್ಬಿಟ್ಟಿನಿ ಹುಡುಗಿನ, ಇವಳ ಮದ್ವೆ ಆಗೋದು ಅಂತ ಹೇಳಿ ಕಾಲ್ ಹಿಡ್ಕೊಂಬಿಡು. ಏನು ಮಾಡಲ್ಲ, ನಿಮ್ಮಪ್ಪಯ್ಯ ಸುಮ್ನೆ ಆಗುತ್ತೆ. ನಿಮ್ಮಪ್ಪ ಏನಾರ ಗಲಾಟೆ ಮಾಡಕ್ ಬಂದ್ರೆ ನಾನು ಇದ್ದೀನಲ್ಲ, ಹಿಡ್ಕೊಂಡು ಸುಮ್ನೆ ಸಮಾಧಾನ ಮಾಡ್ತೀನಿ ನಿಮ್ಮಪ್ಪಯ್ಯನ. ತಲೆ ಕೆಡಿಸ್ಕೊಬೇಡ. ಸರಿ ಸರಿ, ಆ ಹುಡುಗಿ ಕರ್ಕೊಂಬ, ಹೋಗೋಣ ಅತ್ತಗಿ. ಚಿನ್ನಪ್ಪಣ್ಣ, ಆದ್ರೂ ನಿನ್ ಮೇಲೆ ನಂಬಿಕೆ ಇಟ್ಕೊಂಡು ನಾನು ನಿನಗೆಲ್ಲ ವಿಷಯ ಹೇಳ್ಬಿಟ್ಟು ಹಿಂಗೆ ಹುಡುಗಿ ಕರ್ಕೊಂಬತ್ತೀನಿ ಸಿನಪ್ಪಣ ಅಂತ ಹೇಳಿ ಎಲ್ಲ ಮಾಡಿ ಹೇಳ್ಬಿಟ್ಟು ನಿನಗೆ ಕರ್ಕೊಂಬಂದಿದ್ದೀನಿ ಹುಡುಗಿಯ. ಓಲ ಮಗ ಸುನಿಲ, ನಾನಿದ್ದೀನಿ, ಸೀನಪ್ಪ ಇರ್ಬೇಕಾರೆ ಯಾಕೆ ಹೆದರ್ತೀಯ ಅಂತ ಹೇಳಿ ಅವತ್ತು ಧೈರ್ಯ ತುಂಬಿ ಎಲ್ಲ ಮಾಡಿ ಇಷ್ಟೆಲ್ಲ ಮಾಡಿದ್ದೀನಿ ನಿನ್ನ ನಂಬ್ಕೊಂಡು. ನನ್ನಂತೂ ನಡ್ನೀರ ಕೈ ಬಿಡ್ಬೇಡಕ್ಕ ಸಿನಪ್ಪಣ. ಏನೋ ಎಲ್ಲ ಹುಡ್ಗ, ಈ ವಿಷಯ ಎಲ್ಲ ಮೊದ್ಲೇ ಸೀನಪ್ಪ ಗೊತ್ತಿತ್ತು ಅನ್ನಂಗಾರೆ. ಸರಿ ಸರಿ ಕಣ ಸೀನಪ್ಪ, ಭಾರಿ ಮಂತ ಅನ್ನಿಸ್ತಾ ಇದಕ್ಕಂಬಿಡೋ ನೀನುವೆ. ನಾನೇನೋ ಭಾರಿ ನಮ್ಮ ಸೀನಪ್ಪ ಭಾರಿ ಒಳ್ಳೆನು, ಏನಿದ್ರು ಹೇಳ್ತಾನೆ, ಏನಿದ್ರು ಇದ್ ಮಾಡ್ತಾನೆ ನಮ್ಗೆ ಅಂತ ಹೇಳಿರೆ, ನೀನ್ ನೋಡಿರೆ ಆ 3 ತಪ್ಪಿಗೆ ಮೋಸ ಮಾಡಿ ಈ ಹುಡುಗ ಸಪೋರ್ಟ್ ಮಾಡಿ ನೀನು ಹುಡುಗಿ ಕರ್ಕೊಂಬರಕ್ ಹಂಗಾರೆ ಸಪೋರ್ಟ್ ಎಲ್ಲ ನಿಂದೆ ಅನ್ನಂಗಾರೆ. ಸರಿ ಸರಿ ಆಯ್ತು ಕಣ್, ನಡಿಯಪ್ಪ, ಇನ್ನೇನ್ ಮಾಡಕ್ಕಾಗತ್ತೆ, ನಡಿ. ಅಜೋ ಬರೋಜ, ನಿಂಗೆ ಅವೆಲ್ಲ ಗೊತ್ತಾಗಲ್ಲ, ಸುಮ್ನಿರು. ನೀನ್ ವಯಸ್ಸಲ್ಲಿ ಭಾರಿ ದೊಡ್ಡನಾಗ್ಬಿಟ್ಟಿಯ, ನಿನಗೆ ಹುಡುಗರ ಸವಾಸ ಎಲ್ಲ ನಿಂಗೆ ಗೊತ್ತಿಲ್ಕ, ಸುಮ್ನಿರಾಜ. ಆ ಹುಡುಗ ನೋಡಿರೆ ಹಿಂಗಿಂಗ್ ಸಿನಪ್ಪಣ, ಹುಡುಗಿ ಬಿಟ್ರೆ ನಮ್ ಬದುಕಲ್ಲ, ನಾ ಸದೋಗ್ತೀನಿ ಅಂತ ಕೂತಾನೆ. ಏನ್ ಮಾಡ, ಇರೋನೊಬ್ಬ ಹುಡುಗ 3 ತಪ್ಪಿಗೆ ಏನೇ ಮಾಡ್ಕೊಂಡ್ ಸತ್ತೋಗ್ಬಿಟ್ರೆ ಆಮೇಲೆ ಬಯ್ಯ ಸುಮ್ನ ಅದಾನ. ಹಂಗಾಗತ್ತಾಗಿ ಕರ್ಕೊಂಬರ್ಲತ್ತಾಗಿ ನಾನಿದ್ದೀನಿ, ನಾನೆಲ್ಲ ಮಾತಾಡಿ ಒಪ್ಪಿಸ್ತೀನಿ ಅಂತ ಹೇಳಿ ನಾನೇ ಸಪೋರ್ಟ್ ಮಾಡಿನಪ್ಪ. ಈಗ ಇನ್ನೇನ ಹುಡುಗತ್ತಾಗಿ ಓಲ ಸಾಯಿ ಓಲ ಅಂತ ಕೈ ಬಿಟ್ಬಿಡೋಣ. ನೀನೇ ಹೇಳಪ್ಪ. ಹಂಗಲ್ಲ ಕಳಸಿನಪ್ಪ, ಆದ್ರೂ ಒಂದು ನಂಬಿಕೆ ಅಲ್ವೇನು? ಆ 3 ತಪ್ಪ ಅಷ್ಟೊಂದು ನಂಬಿಕೆ ಇಟ್ಕೊಂಡ್ರು ನೀವು ಇಬ್ರಾಳು ಸೇರ್ಕೊಂಡು ಇಂಥ ಕೆಲಸ ಮಾಡಿರಲ್ಲ. ಇದು ನಿಮ್ಗೆ ಸರಿ ಅನ್ಸುತ್ತೇನೋ? ಹೇಳ್ರಪ್ಪ, ನೀವು ಮಾಡಿರೋದು ನಿಮ್ಗೆ ಸರಿ ಅನ್ಸಿರೆ ನೀವೇ ಹೇಳ್ರಪ್ಪ. ಅಲ್ಲ ಕಣಜ, ಹಂಗಂತ ಹೇಳಿ ಅತ್ತಾಗಿ ಆ ಹುಡುಗನ ಏನಾರ ಮಾಡ್ಕಂತಾಗಿ ಅಂತ ಹೇಳಿ ನಾನು ಸುಮ್ಮನೆ ಆಗ್ಬೇಕಿತ್ತು ಅಷ್ಟ ಕಣಪ್ಪ. ನೀನ್ ಹೇಳ್ತಿರಲ್ಲ ಲೆಕ್ಕಾಚಾರ, ನಾನೇನೋ ಬಿಡತ್ತಾಗಿ ನಿನಗೆ ಹೇಳ್ಕೊಂಡು ಆಮೇಲೆ ಗೌಡ್ರಿಗೆ 3 ತಪ್ಪಿಗೆಲ್ಲ ಸಮಾಧಾನ ಮಾಡ್ಕೊಂಡತ್ತಾಗಿ ಹೆಂಗತ್ತಾಗಿ ಒಪ್ಪಿಸ್ಬಿಟ್ಟು ಮದುವೆಗಿದು ಮಾಡಿರಾಗುತ್ತೆ ಅಂತ ಹೇಳಿ ನಾನು ಹಿಂಗೆಲ್ಲ ಮಾಡಿದೆ. ಈಗ ಏನು ಆಯಿಲ್ಲ ಅಂತ ತಲೆ ಹೋಗೋ ಕೆಲಸ, ನೀನೇನು ತಲೆ ಕೆಡ್ಸ್ಕೊಬೇಡ. ಸರಿ ಸರಿ, ಅಲ್ಲಿ ಇದ್ರು ನಾವು ಕರ್ಕೊಂಬಂದು ಅನ್ನಂಗೆ ಏನು ಗೊತ್ತಿಲ್ಲ ಅನ್ನಂಗೆ ನೀನು ಸುಮ್ಮನೆ ಆಗ್ಬಿಡು. ಅಯ್ಯೋ ಸರಿ ಕಣ, ಆಯ್ತು ಕಣ್, ತಾಡ್ರಪ್ಪ, ಏನೋ ನಿಮಗೆ ತೋಚ್ದಂಗೆ ಮಾಡ್ಕೊಳ್ರಿ, ನನಗೆ ಯಾಕವಲ್ಲ. ಸರಿ ಸರಿ, ಇಲ್ಲೇ ಮಗ ಸಿನ್ನಿಲ್ಲ, ನಡಿಯೋ. ಅಲ್ಲಿ ನಿಮ್ಮ ಅಪ್ಪ ಗೌಡ್ರು ಅವರೆಲ್ಲ ತೋಟತ್ತವ, ನೀವು ಬರೋದನ್ನೇ ಕಾಯ್ಕೊಂಡ್ ಕುಂತಾರೆ. ನಡ್ರಿ, ಒತ್ತಾಗತ್ತಾಗಿ ಅದೇನು ಆ ಹುಡುಗಿ ಕೇಳ್ಬಿಟ್ಟು ಏನ್ ಮಾಡೋದು ಏನು ಅಂತ ಹೇಳಿ ಮದುವೆಗಿದ್ರೆ ಮಾಡೋದ ಇಲ್ಲ ಅತ್ತಾಗಿ ಅವ್ರ ಅಪ್ಪ ಅಮ್ಮ ಕರ್ಸಿ ಹೇಳಿ ಮಾತಾಡ್ಬಿಟ್ಟು ಅವ್ರ ಕಡೆಯಿಂದಾನೆ ಮದುವೆ ಮಾಡೋದ ಅಂತ ಹೇಳಿ ನಿಮ್ಮ ಅಪ್ಪಯ್ಯ ಗೌಡ್ರೆಲ್ಲ ಮಾತಾಡ್ತೀವಂತಿದ್ರು. ನಡಿಯೋ, ಅದೇನ್ ಹೇಳ್ತಾರ ಗೌಡ್ರು ಕೇಳುವಂತೆ, ಆ ಹುಡುಗಿನೂ ಕರ್ಕ, ನಡಿ ಹೋಗಣ. ಸಿನಪ್ಪಣ, ಈ ಬೋರಾಜ್ ಹೇಳ್ತಿರೋದು ನಿಜ ಸಿನಪ್ಪಣ. ಆಮೇಲೆ ನನಗೆ ಸುಮ್ನೆ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಏನು ಗೊತ್ತಿಲ್ಲಂಗೆ ನೀವು ಸುಮ್ಮನೆ ನಿಂತ್ಕೊಂಡ್ಬಿಟ್ರೆ ಎಲ್ಲರೂ ಸೇರ್ಕೊಂಡು ಚೆನ್ನಾಗಿ ನಾಯಿ ಹೊಡೆದ್ಬಿಟ್ರೆ ಏನ್ ಮಾಡೋಣ? ಆ ಹುಡುಗಿ ಮುಂದೆ ಮರ್ಯಾದೆ ಹೋಗ್ಬಿಡುತ್ತ ಸಿನಪ್ಪಣ. ಈ ಬೋರಾಜ ಹೇಳೋ ಮಾತೆಲ್ಲ ನಂಬೋದೇನ್ ಸಿನಪ್ಪಣ? ಲೈ ಸುನಿಲ, ನೀನ್ ತಲೆ ಕೆಡಿಸ್ಕೊಬೇಡಕ ಬಾರೋ, ನಾನು ಎಲ್ಲ ಹೇಳಿ ಮ್ಯಾನೇಜ್ ಮಾಡಿದ್ದೀನಿ. ನಿಮ್ಮ ಅಪ್ಪಯ್ಯ ಒಂದ್ ಏಟ್ ಹೊಡೆದ್ರು ಏನು ಮಾತಾಡಕ್ ಹೋಗ್ಬೇಡ. ತಪ್ಪಾಯ್ತು ಕಣಪ್ಪಯ್ಯ ಅಂತ ಹೇಳಿ ಸುಮ್ನೆ ಆಗ್ಬಿಡು, ಏನು ಮಾತಾಡಕ್ ಹೋಗ್ಬೇಡ. ಒಡೆಯ ಗಿಡಕ್ಕೆಲ್ಲ ಬಿಡಲ್ಲ ನಾನು. ಏನೋ ಒಂದ್ ಹೇಳಿ ಒಂದ್ ಸಮಾಧಾನ ಮಾಡ್ತೀನಿ. ಆದ್ರೂ ಅಪ್ಪಿ ತಪ್ಪಿ ಹೊಡೆದ್ಬಿಟ್ರು ಏನು ಮತ್ತೆ ಹಿಂದಕ್ ತಿರ್ಗಿ ನೀನ್ ಮಾತಾಡಕ್ ಹೋಗ್ಬೇಡ, ಅವರು ದುಃಖದಾಗಿರ್ತಾರೆ ಒಂಚೂರು. ಸುಮ್ನೆ ಆಗ್ಬಿಡು ನೀನೇ. ಸರಿ ಸರಿ ಆಯ್ತು ಕಂತ ಆಸಿನಪ್ಪಣ, ನೀನ್ ಹೇಳ್ದಂಗೆ ಮಾಡ್ತೀನಿ. ಸರಿ ಆಯ್ತು ತಗ. ಸರಿ ಸರಿ ಕಣ, ಆ ಹುಡ್ಗಿ ಕೂಗೋ ಒಂಚೂರು, ಹೋಗೋಣ ಬೇಗ ಅತ್ತಾಗಿ. ಕೂಗು. ರಾಧಿಕಾ, ರಾಧಿಕಾ, ಏನ್ ಮಾಡ್ತಿದ್ಯಾ ಒಳಗಡೆ? ಬಾರೆ, ಸೀನಪ್ಪಣ್ಣ ಬೋರಾಜ ಎಲ್ಲ ಬಂದರೆ ಊರಿಂದ ಹುಡಿಕೊಂಡು ಬಾಯ್ಲಿ. ಸುನಿಲ, ನಾನ್ ಬರಲ್ಲ, ಹೋಗು. ನನಗೊಂಥರ ನಾಚಿಕೆ ಆಗುತ್ತೆ ಅವ್ರ ಮುಂದೆ ಎಲ್ಲ ಬರಕ್ಕೆ. ನಾನ್ ಬರಲ್ಲ, ಹೋಗಪ್ಪ. ಓಹೋ, ನೋಡ್ದೇನಪ್ಪ ಈ ಅಮ್ಮಯ್ಯಗೆ ಇವನ್ ಜೊತೆ ಬರ್ಬೇಕಾರೆ ಇಲ್ದೇ ಇರೋ ನಾಚಿಕೆ, ಈಗ ನಾಚಿಕೆ ಆಗುತ್ತ ನೋಡಪ್ಪ. ಲೇ ಹೋಗಲ್ಲ ಸುನಿಲ, ಹೊತ್ತಾಗೊತ್ಕೊಂಡು ಹೋಗು. ಅವ್ರೆ ಎಷ್ಟೊತ್ತಿಂದ ಕಾಯ್ಕೊಂಡ್ ಕುಂತಾರೋ, ಒಳಗು ಬೇಗ ಕರ್ಕೊಂಬ ಹೋಗ ಹುಡುಗಿಯ. ರಾಧಿಕಾ ಬಾರೆ, ನಮ್ ಸೀನಪ್ಪಣ್ಣ ನೋಡಿದ್ಯಲ್ಲ ನೀನು, ಅವ್ರು ಬಂದಿದಾರ್ಕಂಬ ಬಾರೆ, ಏನು ಮಾಡಲ್ಲ ಅವರು. ಬಾ. ಸೀನಪ್ಪಣ್ಣ ನಮಸ್ಕಾರ. ಅಜ್ಜ ನಿಮ್ಗೂ ನಮಸ್ಕಾರ. ಈಗ ಬಂದ್ರಾ? ಹೂ ಕಣ್ತಾಯಿ, ನೀವು ಮಾಡಿರೋ ಗನಂದಾರಿ ಕೆಲ್ಸಕ್ಕೆ
ಇಲ್ಲಿ ಗಂಟ ನಿಮ್ಮನ್ನ ಹುಡಿಕೊಂಡ್ ಬಂದಿದೀವಿ ನೋಡವ. ಅಜವ್ ಬರೋಜ, ನೀನ್ ಏನೇನೋ ಹೇಳಿ ಸುಮ್ನೆ ಗಾಬರಿ ಪಡಿಸ್ಬೇಡ ಹುಡುಗನ್ನ. ಬಾಯಿ ಮುಚ್ಕೊಂಡು ನಿಂತ್ಕ. ಮಗ, ಈಗ ನೋಡಪ್ಪ, ಹೆಂಗೆ ನಮ್ ಸುನಿಲ್ಗೆ ಮದುವೆ ಆಗಕ್ಕೆಲ್ಲ ಒಪ್ಪಿಗೆ ಐತ ಹೆಂಗವ ನಿಂಗೆ? ಸಿನಪ್ಪಣ್ಣ, ನನಗ್ ಒಪ್ಪಿಗೆ ಇರೋದ್ಕೆ ಅಲ್ವಾ ಸಿನಪ್ಪಣ್ಣ ನನಗ್ ಸುನಿಲನೇ ಬೇಕು ಅಂತ ಹೇಳಿ ಅವನ್ ಜೊತೆ ಬಂದಿರೋದ್ ನಾನು. ನೀವ್ ಏನ್ ಮಾಡ್ತಿರೋ ನನಗೆ ಗೊತ್ತಿಲ್ಲ ಸಿನಪ್ಪಣ್ಣ. ನಮ್ಮ ಅಪ್ಪಯ್ಯ ನಮ್ಮ ಅಮ್ಮಯ್ಯಗೆಲ್ಲ ಒಪ್ಪಿಸ್ಬಿಟ್ಟು ನೀವೇ ಮುಂದಕ್ಕೆ ನಿಂತ್ಕೊಂಡು ನಮ್ಮ ಇಬ್ರದ್ದು ಮದುವೆ ಮಾಡಿಸ್ಬೇಕು ಸಿನಪ್ಪಣ್ಣ. ಸರಿ ಸರಿ ಆಯ್ತು ಕಂತಾಳವ. ಹಂಗಾರ ನೋಡೋಣ. ಈಗ ನಿಮ್ಮ ಅಪ್ಪಯ್ಯ ನಿಮ್ಮ ಅಮ್ಮಯ್ಯಗೆ ಇನ್ನೂ ವಿಷಯ ಗೊತ್ತಿಲ್ಲ ಅನ್ಸುತ್ತೆ. ನೀನ್ ಹಾಸ್ಟ್ಲಿಂದ ಈ ಕಡೆಗೆ ಬಂದ್ಬಿಟ್ಟಿಯಲ್ಲ, ಹಂಗಾಗಿ ವಿಷಯ ಅವರಿಗೆಲ್ಲ ಗೊತ್ತಾಗಿಲ್ಲ. ಲೇ ಸುನಿಲ, ನಡಿಯೋ ಆ ಹುಡುಗಿ ಕರ್ಕ ಹೋಗೋಣ. ಮೊದ್ಲು ಹೋಗಿ ಗೌಡ್ರತವ ನಿಮ್ಮ ಅಪ್ಪಯ್ಯ ಅಂತವ ಅಲ್ಲಿ ನಮ್ಮ ಅಪ್ಪಯ್ಯ ಎಲ್ಲ ಸೇರ್ಕೊಂಡ್ಬಿಟ್ಟಾರೆ. ಎಲ್ಲಿ ಯಾರಿಗೂ ಗೊತ್ತಿಲ್ದಂಗೆ ತೋಟದ ಮಂತವ ಗೌಡ್ರು ತೋಟದ ಮಂತವ ಹೋಗ್ಬೇಕೀಗ. ಊರಲ್ಲಿ ಇನ್ನೂ ಜನಗಳಿಗೆ ಯಾರಿಗೂ ಗೊತ್ತಾಗಿಲ್ಲ, ಹಿಂಗೆಲ್ಲ ಬಂದಾರೆ ಕರ್ಕೊಂಬಂದಾನೆ ಹುಡ್ಗ ಅಂತ ಹೇಳಿ ವಿಷಯ ಜನಗಳಿಗೆ ಯಾರಿಗೂ ಗೊತ್ತಾಗಿಲ್ಲ. ಹಂಗಾಗಿ ಈಗ ಸುಮ್ನತ್ತಾಗಿ ಒಪ್ಪಿಸ್ಬಿಟ್ಟು ಇವರೇ ಮದುವೆ ಮಾಡಿರೋ ನಂಗೆ ಮಾತಾಡಿ ಒಂದು ಹಂತಕ್ಕೆ ತೀರ್ಮಾನ ಮಾಡ್ಕೊಂಡು ಮದುವೆ ಮಾಡೋಣ ಈಗ ಮರ್ಯಾದೆ ಪ್ರಶ್ನೆ ಅಂತ ಹೇಳಿ ಎಲ್ಲ ಒಂದ್ ತೀರ್ಮಾನ ತಗೊಂಡಿದೀವಿ. ನಡೀರಿ ಈಗ ಗೌಡ್ರು ತೋಟದ ಮಂತ ಹೋಗೋಣ. ಈಗ ಹುಡುಗಿಗೇನೋ ನಿಮ್ಮ ಅಪ್ಪಯ್ಯನುವೆ ಗೌಡ್ರು ಎಲ್ಲ ಏನೇನೋ ಕೇಳ್ಬೇಕು. ಆಮೇಲೆ ಸುಮ್ನೆ ಹುಡುಗಿ ಹಿಂದಕ್ ತಿರ್ಕೊಂಡ್ಬಿಟ್ರೆ ಏನ್ ಮಾಡೋಣ ಅಂತ ಹೇಳಿ ಅವ್ರಿಗೂ ಒಂದ್ ಭಯ ಅಲ್ವೇನೋ. ಹಂಗಾಗಿ ನಡ್ರಿ ಹೋಗೋಣ. ನೋಡಮ್ಮ ಅಮ್ಮಯ್ಯ, ಹಿಂಗೆ ಈಗ್ಲೇ ಹೇಳ್ತಿರೋದು. ಆಮೇಲೆ ಈಗ ಹೆಂಗೆ ಇದಿದ್ಯೋ ನಾನು ಇವನ್ನೇ ಮದ್ವೆ ಆಗೋದು ಅಂತ ಹೇಳಿ ನಿಮ್ಮ ಅಪ್ಪಯ್ಯ ನಿಮ್ಮ ಅಮ್ಮಯ್ಯನ್ನೆಲ್ಲ ಕರ್ಸಿರುವೆ. ನೀನು ಇಷ್ಟೇ ಕಡಕಾಗಿ ನಿಂತ್ಕೊಂಡ್ ಮಾತಾಡ್ಬೇಕು ಕಣವ. ಈಗ ನಿಮ್ಮ ಅಪ್ಪಯ್ಯ ನಿಮ್ಮ ಅಮ್ಮ ಹಿಂಗ್ ಮಾಡ್ಬಿಟ್ಟಲೆ ಅಂತ ಹೇಳಿ ಒಂದೇಟ್ ಹೊಡಿಯೋದು ಬೈಯೋದು ಪೈಯೋದು ಮಾಡಿರುವೆ. ಏನೋ ಅವ್ರಿಗೆ ಹಿಂದಕ್ ತಿರ್ಕೊಂಡ್ ಮಾತಾಡ್ದಂಗೆ ನಾನು ಇವನ್ನೇ ಮದ್ವೆ ಆಗೋದು ಅಂತ ನೀನು ಇದ್ದಾಗ ನಿಂತ್ಕೊಂಡ್ರೆ ಅವ್ರು ಏನು ಮಾಡಲ್ಲ. ಇನ್ನೇನ್ ಬಿಡೋತ್ತಾಗಿ ಆಗ್ತಾರೆ ಅಂತ ಹೇಳಿ ಸುಮ್ನಾಗ್ತಾರೆ. ಸರಿನಾ? ಸರಿ ಆಯ್ತು ಕನ್ಸಿನಪ್ಪಣ್ಣ, ನೀವ್ ಹೆಂಗ್ ಹೇಳ್ತೀರೋ ಹಂಗೆ ಕೇಳ್ತೀವಿ. ಸರಿ ಏನೋ ಸುನಿಲ, ಹಂಗೆ ಮಾಡೋಣ, ನಡಿಯೋ. ಲೇ ರಾಧಿಕಾ, ನಿನ್ನು ಈ ಸೀನಪ್ಪಣ್ಣು ನೆಚ್ಕೊಂಡು ನಾನು ನನ್ನ ಜೀವನ ನಿಮ್ ಕೈಲಿ ಕೊಟ್ಟು ಕುತ್ಕೊಂಡ್ಬಿಟ್ಟಿನ್ ಕಣೆ. ಆಮೇಲೆ ಇಬ್ರು ಸೇರ್ಕೊಂಡು ನನ್ನ ನಡು ನೀರ ಕೈ ಬಿಡ್ಬೇಡ್ರಿ. ಸರಿನಾ? ನೋಡು ಸಿನಪ್ಪಣ್ಣ, ಈ ಸುನಿಲ ಹೆಂಗ್ ಮಾತಾಡ್ತಾನಂತ ನೋಡು. ನನಗೆ ಇಷ್ಟ ಇಲ್ಲ ಅಂದಿದ್ರೆ ಇವನ್ ಜೊತೆ ಬತ್ತಿದ್ನ ಸಿನಪ್ಪಣ್ಣ ನಾನು. ಅಯ್ಯೋ ಹುಡುಗಂದಿರ್ಲಿ. ಸರಿ ಸರಿ ನಡ್ರವ, ಒತ್ತಾತುಕ ನಡಿಯೋ. ಲೇ ಸುನಿಲ ನಡಿಯೋ. ಬರೋಜ ನಡಿ, ಬೈಕ್ ಮೇಲೆ ಕೂತ್ಕ. ಲೇ ಸುನಿಲ, ಒಂದ್ ಬೈಕ್ ತಗೊಂಡು ಹುಡುಗಿ ಕರ್ಕೊಂಡು ಬಾರೋ, ನಮ್ ಹಿಂದೆ ಬಾ. ನಾವ್ ಹೆಂಗ್ ಹೋಗ್ತಿವ ಹಂಗೆ ನಮ್ ಹಿಂದೆ ಬಾ. ಗೌಡ್ರು ತೋಟತ್ತ ಹೋಗೋಣ, ಸೀದಾ ತೋಟದ ಮಂತವ. ಸರಿ ಸರಿ ಆಯ್ತು ತಾಸಿನಪ್ಪಣ್ಣ, ನೀನ್ ಹೆಂಗ್ ಹೇಳ್ತೀವಿ ಹಂಗ್ ಕೇಳ್ತೀವಿ. ಸರಿ ಆಯ್ತು ರಾಧಿಕಾ, ಬಾರೆ ನಮ್ಮ ಮಾಮಂದು ಬೈಕ್ ಇತ್ತಲ್ಲ ಅದನ್ನ ತಗೊಂಡು ಹೋಗೋಣ ಈಗ. ಬಾ. ಲೇ ಸುನಿಲ, ನಿಮ್ಮ ಭಾವನುವೆ ನಿಮ್ಮ ಅಕ್ಕನ ಎಲ್ಲಿಗೂ ಇರಲ್ಲ? ಯಾರು ಕಾಣ್ತಿಲ್ವಲ್ಲ? ನಾವು ಅಷ್ಟೊತ್ತಂದ ಇಲ್ಲಿ ನಿಂತ್ಕೊಂಡ್ ಮಾತಾಡ್ತಿದೀವಿ, ನೋಡಿರಿ ಇಷ್ಟೊತ್ತಾದ್ರು ಯಾರು ಆಚೆಗೆ ಬರ್ಲಿಲ್ಲ. ಏನು ಎಂತ ಅಂತ ವಿಚಾರಕ್ಕೆ? ಸಿನಪ್ಪಣ್ಣ, ನಮ್ಮ ಭಾವನುವೆ ನಮ್ಮ ಅಕ್ಕನುವೆ ಅದೆಲ್ಲ ಹೋಗ್ತಿವಂತ ಹೋದ್ರು ಕನ್ಸಿನಪ್ಪಣ್ಣ. ಅದು ಯಾವ್ದೋ ಫಂಕ್ಷನ್ ಐತೆ ಅಂತ ಹೇಳಿ ಬೈಕ್ ನಿಲ್ಸ್ಬಿಟ್ಟು ಕಾರ್ ತಗೊಂಡು ಹೋಗ್ಯಾರ ಅವರು. ಸರಿ ಸರಿ ಆಯ್ತು ನಡ್ರಿ, ಈಗ ಹೋಗೋಣ ನಡ್ರಿ ಎತ್ತಗಿ. ಬರೋಜ ನಡೆಯಜ. ಸರಿ ಸರಿ ಕಳ ಸುನಿಲ, ಬಾರೋ ಬೇಗ. ಬೀಗ ಈಗ ಹಾಕೊಂಡು ಮನೆದು ಬೀಗದ್ಕಿ ಎಲ್ಲಾರು ಇಲ್ಲೇ ಇಟ್ಬಿಡು. ಆಮೇಲೆ ನಿಮ್ಮ ಅಕ್ಕ ಏನು ನಿಮ್ ಬಾವ್ ಬಂದು ಹುಡ್ಕಂಗ್ ಮಾಡ್ಬೇಡ. ಇಲ್ಲೇ ಎಲ್ಲಾರು ಬೀಗದ್ಕಿ ಇಟ್ಬಿಟ್ಟು ನಡಿ ಆ ಹುಡುಗಿ ಕರ್ಕೊಂಡು ನಡಿಯೋ. ರಾಧಿಕಾ ಬಾರೆ, ಬೈಕ್ ಮೇಲೆ ಹತ್ತು ಬಾ, ಬೇಗ ಹೋಗೋಣ. ಅಜೋ ಬರಜ, ನಡೆಯಜ, ಬೈಕ್ ಹತ್ತು ನಡೆಯಜ ಬೇಗ. ಗೊತ್ತಾಯ್ತು ಆ ಹುಡುಗಿ ಹೊಲ್ಟೇ ಬಿಟ್ರು. ಲೇ ಸೀನಪ್ಪ, ಆದ್ರೂ ಭಾರಿ ಇದಕ್ಕಳ ನೀನು ಸೀನಪ್ಪ. ನೀನು ನಂಬೋದು ಭಾರಿ ಕಷ್ಟ ಇತ್ಕಣು. ನೋಡಿರೆ ನೀನು ಏನು ಗೊತ್ತೇ ಇಲ್ಲ ನಂಗೆ ನಾಟಕ ಆಡ್ಕೊಂಡು ಆ ಹುಡುಗಿ ಕರ್ಕೊಂಬಾರ್ಲ ನಾನು ಒಪ್ಪಿಸ್ತೀನಿ ಅಂತ ಹೇಳಿ ಸಪೋರ್ಟ್ ಮಾಡಿದ್ಯಾರೋ ನೀನು ನೆನ್ತಾನಿರ್ಬೇಕಲ್ಲ ಸೀನಪ್ಪ. ನಾನೇನೋ ಹುಡುಗ ಮುಂದೆ ಮಾತಾಡ್ಬಾರ್ದು ಅಂತ ಸುಮ್ನಾದೆ. ಇದೆಲ್ಲ ವಿಚಾರ ಮೂರ್ ತಪ್ಪು ಗೊತ್ತಾದ್ರೆ ಸುಮ್ನಿರ್ತಾನೇನೋ, ಸುಮ್ನ ಬಿಡ್ತಾನೇನೋ ನಿನ್ನ. ನೋಡಿರಿ ನಮ್ ಸೀನಪ್ಪನ ಹಿಂಗ್ ಬೇಕಾಯ್ತ ಈ ಕೆಲಸ ಮಾಡಕ್ಕೆ ನನ್ ಮರ್ಯಾದೆ ತೆಗಿಯಕ್ಕೆ ಅಂತ ಹೇಳಿ ಬೇಜಾರ್ ಮಾಡ್ಕೊಳಲ್ವೇನೋ ಮೂರ್ ತಪ್ಪ. ಅಯ್ಯೋ ಬರಾಜ, ಈ ವಿಷಯ ಗೊತ್ತಾಯಿರೋದು ನನಗೆ ನಿನಗೆ ಬಿಟ್ರೆ ಆ ಹುಡುಗಿಗೆ ಅವ್ರು ಯಾರು ಬಾಯ್ ಬಿಡ್ದ ಹೋದ್ರೆ ಸರಿ ಆಗುತ್ತೆ. ನೀನ್ ಯಾರ ಮುಂದೆನೂ ಬಾಯ್ ಬಿಟ್ಟು ಹೇಳಕ್ ಹೋಗ್ಬೇಡ. ನಡಿ ನಡಿ ಗೊತ್ತಾಗತ್ತೆ.